ಶಬರಿಮಲೆಯಲ್ಲಿ ಇರೋದು ಅಯ್ಯಪ್ಪನ ಮೂಲ ವಿಗ್ರಹ ಅಲ್ಲ. ದೇಗುಲಕ್ಕೆ ಬೆಂಕಿ, ಮೂಲ ವಿಗ್ರಹವನ್ನು ನಾಶ ಮಾಡಿದ್ದು ಯಾರು ಗೊತ್ತಾ? ಹಾಗಾದ್ರೆ ಅಯ್ಯಪ್ಪ ಸ್ವಾಮಿಯ ಮೂಲ ವಿಗ್ರಹ ಹೇಗಿದೆ, ಎಲ್ಲಿದೆ? ಅಯ್ಯಪ್ಪನ ಕಾಲುಗಳನ್ನು ಕಟ್ಟಿ ಹಾಕಿರೋದು ಯಾಕೆ ಗೊತ್ತಾ? ಈ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಅಯ್ಯಪ್ಪನ ಭಕ್ತರಾಗಿದ್ರೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅಲ್ಲದೆ ನೀವು ಎಷ್ಟು ಬಾರಿ ಅಯ್ಯಪ್ಪನ ಮಾಲೆ ಧರಿಸಿದ್ದೀರಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಶಬರಿಮಲೆ ಅಯ್ಯಪ್ಪ ಇರುಮುಡಿ ಹೊತ್ತು ಶಬರಿಮಲೆಗೆ ಬರೋ ಭಕ್ತರ ಸಂಕಷ್ಟಗಳನ್ನ ನಿವಾರಿಸ್ತಿರೋ ಕರುಣಾಮಯಿ ಅಯ್ಯಪ್ಪನಿಗೆ ಶರಣು ಅಂದ್ರೆ ಕಷ್ಟಗಳೆಲ್ಲ ದೂರವಾಗತ್ತೆ. ಅದಕ್ಕೆ ನೋಡಿ ದೇಶದ ಮೂಲೆ ಮೂಲೆಗಳಿಂದ ಭಕ್ತರ ದಂಡೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಬೆಟ್ಟಕ್ಕೆ ಹರಿದು ಬರುತ್ತೆ. ಗರ್ಭಗುಡಿಯಲ್ಲಿ ಪಟ್ಟು ವಿಗ್ರಹದ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿ ನೆಲೆಸಿದ್ದಾನೆ. ಆದ್ರೆ ನಿಮಗ್ ಗೊತ್ತಾ, ಈಗ ಗರ್ಭಗುಡಿಯಲ್ಲಿರೋ ವಿಗ್ರಹ ಮೂಲ ವಿಗ್ರಹ ಅಲ್ವೇ ಅಲ್ಲ. ಅದೊಂದು ಘಟನೆ ಅಯ್ಯಪ್ಪ ಸ್ವಾಮಿಯ ಮೂಲ ವಿಗ್ರಹವನ್ನ ಹಾಳು ಮಾಡಿ ಹಾಕಿತ್ತು. ಇಡೀ ಶಬರಿಮಲೆ ದೇಗುಲ ಬೆಂಕಿಯಲ್ಲಿ ಸುಟ್ಟು ಹೋಗಿತ್ತು. ಹಾಗಾದ್ರೆ ಶಬರಿಮಲೆ ದೇಗುಲಕ್ಕೆ ಬೆಂಕಿ ಹಚ್ಚಿದ್ಯಾರು? ಎಂದಿಗೂ ಅಯ್ಯಪ್ಪನ ಮೂಲ ವಿಗ್ರಹ ಇದೆಯಾ? ಆದ್ರೆ ಅದು ಎಲ್ಲಿದೆ? ಮೂಲ ವಿಗ್ರಹದಿಂದ ಅಯ್ಯಪ್ಪನ ಶಕ್ತಿಯನ್ನ ಮತ್ತೊಂದು ವಿಗ್ರಹಕ್ಕೆ ಹೇಗೆ ಸೇರಿಸಲಾಯಿತು? ಅಯ್ಯಪ್ಪ ಸ್ವಾಮಿಯ ಮೊಣಕಾಲನ್ನ ಯಾಕೆ ಕಟ್ಟಲಾಗಿದೆ? ಹೀಗೆ ಅಯ್ಯಪ್ಪ ಸ್ವಾಮಿ ವಿಗ್ರಹದ ಬಗ್ಗೆ ಹಲವಾರು ಗೊಂದಲಗಳು ಇದೆ. ಇದರ ಬಗ್ಗೆ ಈ ವಿಡಿಯೋದಲ್ಲಿ ಈಗ ನೋಡೋಣ. ಈ ವಿಗ್ರಹದ ಮಾಹಿತಿಯನ್ನ ಪುಸ್ತಕದಲ್ಲಿ ಹಾಗೂ ಹಿರಿಯರು ಹೇಳಿರುವಂತಹ ವಿಚಾರವನ್ನ ಇಲ್ಲಿ ತಿಳಿಸ್ತಾಗಿದ್ದೇವೆ. ಶಬರಿಮಲೆಯು ಒಟ್ಟು 18 ಬೆಟ್ಟಗಳಿಂದ ಆವೃತವಾಗಿದೆ. ದೇವಸ್ಥಾನದ ಆಡಳಿತವನ್ನ ತಿರುವಂಕೂರು ಆಡಳಿತ ಮಂಡಳಿ ವಹಿಸುತ್ತೆ. ಆದ್ರೆ ಇತ್ತೀಚೆಗೆ ಶಬರಿಮಲೆಗೆ ಭೇಟಿ ಕೊಡೋದು ಮೊದಲಿನಿಗಿಂತಲೂ ಆರಾಮದಾಯಕವಾಗಿದೆ. ಇಲ್ಲಿ ನಿಮಗೆ ಎಲ್ಲಾ ತರಹದ ವ್ಯವಸ್ಥೆಗಳು ಕೂಡ ಸಿಗತ್ತೆ. ಆದ್ರೆ ಶತಮಾನಗಳ ಹಿಂದೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡೋದು ತುಂಬಾನೇ ಕಷ್ಟಕರವಾಗಿತ್ತು. ಕಠಿಣ ಪರಿಶ್ರಮವನ್ನ ವಹಿಸಿ ನೀವು ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಶಬರಿಮಲೆ ಘೋರವಾದ ಅರಣ್ಯದಲ್ಲಿ ಅಡಗಿತ್ತು. ಆಗ ಕೇವಲ ಚಿಕ್ಕ ದೇವಸ್ಥಾನ ಬಿಟ್ರೆ ಬೇರೇನೂ ಇರಲಿಲ್ಲ. ಅಲ್ಲಿ ಉಳಿದುಕೊಳ್ಳೋದಕ್ಕಾಗಲಿ ಊಟಕ್ಕಾಗಲಿ ಯಾವುದೇ ರೀತಿಯ ಅನುಕೂಲಗಳು ಇರಲಿಲ್ಲ. ಪ್ರಾಣಿಗಳ ಭಯ ಅತಿ ಹೆಚ್ಚಾಗಿತ್ತು. ಯಾಕಂದ್ರೆ ಈ ಪ್ರದೇಶದಲ್ಲಿ ಹುಲಿಗಳು ಜಾಸ್ತಿ ವಾಸವಾಗ್ತಾ ಇದ್ವು. ಹೀಗಾಗಿ ಒಬ್ಬರೇ ಈ ಮಾರ್ಗದಲ್ಲಿ ಹೋಗೋದು ತೊಂದರೆ ಅಂತ ಜನ ಗುಂಪು ಗುಂಪಾಗಿ ಯಾತ್ರೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸುಮಾರು 20 ಜನರ ತಂಡ ಈ ದೇಗುಲಕ್ಕೆ ಬಂದಿತ್ತು. ಅವರ ಕಾಣಿಕೆಯ ಹಣ ಆ ಕಾಲಕ್ಕೆ 7 ರೂಪಾಯಿಯಷ್ಟು ಸಂಗ್ರಹವಾಗಿದೆ ಅಂತ ದೇಗುಲದ ಪುರಾತನ ದಾಖಲೆಗಳಲ್ಲಿ ನಮೂದಿಸಲಾಗಿದೆ. ಹೀಗೆ ಅಯ್ಯಪ್ಪನ ಭಕ್ತರು ದಿನಗಳದಂತೆ ಹೆಚ್ಚಾಗ್ತಾ ಹೋಗ್ತಾರೆ. ಆದರೆ ಅದೊಂದು ದಿನ ಶಬರಿಮಲೆ ಅಯ್ಯಪ್ಪನ ದೇಗುಲದಲ್ಲಿ ನಡೆಯಬಾರದ ಘಟನೆ ನಡೆದಿತ್ತು. 1905ರಿಂದ 1910ರ ನಡುವೆ ಈ ದೇಗುಲವು ಬೆಂಕಿಗೆ ಆಹುತಿಯಾಗಿತ್ತು. ಬೆಂಕಿಯಲ್ಲಿ ಸಂಪೂರ್ಣವಾಗಿ ದೇಗುಲ ಸುಟ್ಟು ಭಸ್ಮವಾಗಿತ್ತು. ನಂತರ ಅದೇ ಜಾಗದಲ್ಲಿ ಮತ್ತೆ ದೇಗುಲವನ್ನ ಪುನರ್ ನಿರ್ಮಾಣ ಮಾಡಲಾಯಿತು. ಆಗಿನಿಂದ ಭಕ್ತರು ಈ ಪುಣ್ಯ ಸ್ಥಳಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಬರೋದಕ್ಕೆ ಶುರು ಮಾಡ್ತಾರೆ. ಈ ದೇಗುಲ 1935ರವರೆಗೂ ತಿರುವಾಂಕೂರು ಸಂಸ್ಥಾನದ ಉಸ್ತುವಾರಿಯಲ್ಲೇ ಇತ್ತು. ಆ ಬಳಿಕ ಇದನ್ನ ಸರ್ಕಾರದ ಇಲಾಖೆಗೆ ವಹಿಸಲಾಗತ್ತೆ. ಆಗ ಸರ್ಕಾರವೇ ಹಲವು ಮೂಲಗಳಿಂದ ಬರುವ ಭಕ್ತಾದಿಗಳಿಗೆ ಹಾಗೂ ಯಾತ್ರಾರ್ಥಿಗಳಿಗೆ ಸುಲಭವಾಗಲಿ ಅಂತ ದೇವಾಲಯದ ಮಾರ್ಗವನ್ನ ರಚನೆ ಮಾಡ್ತಾರೆ. ನಂತರ ಈ ದೇಗುಲಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಹೋಯಿತು. 1949ರಿಂದ 1950ರ ಸಮಯದಲ್ಲಿ ಹಲವಾರು ರಾಜ್ಯಗಳಿಂದ ಭಕ್ತರ ಸಂಖ್ಯೆ ಸಾಗರೋಪಾದಿಯಲ್ಲಿ ಹರಿದು ಬರುತ್ತೆ. ಆದ್ರೆ ಈ ಸಮಯದಲ್ಲೂ ಕೂಡ ಮತ್ತೊಂದು ಘಟನೆ ನಡೆಯುತ್ತೆ. ಮೊದಲ ಬಾರಿಗೆ ದೇಗುಲ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾದ್ರೆ ಈ ಬಾರಿ ದೇಗುಲದ ಪ್ರಸಿದ್ಧಿಯನ್ನ ಕಂಡು ಕೆಲ ದುಷ್ಟರು ಈ ದೇಗುಲ ಹಾಗೂ ದೇಗುಲದ ಒಳಗೆ ಇದ್ದ ಅಯ್ಯಪ್ಪನ ಮೂಲ ವಿಗ್ರಹಕ್ಕೆ ಹಾನಿ ಮಾಡ್ತಾರೆ. 1950ರ ಸಮಯದಲ್ಲಿ ಶಬರಿಮಲೆಯಲ್ಲಿ ಮತ್ತೊಂದು ಬೆಂಕಿಯ ಅವಘಡ ಸಂಭವಿಸುತ್ತೆ. ಅನೇಕರು ಕಲ್ಲಿನ ವಿಗ್ರಹವನ್ನ ಒಡೆದು ಹಾಕಿಬಿಡ್ತಾರೆ. ಇದನ್ನ ಯಾರು ಮಾಡಿದ್ರು ಅಂತ ನೋಡಿದಾಗ ಅನ್ಯ ಕೋಮಿನವರು ಅಂತ ಗೊತ್ತಾಗುತ್ತೆ. ಇಡೀ ದೇಗುಲ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾದಾಗ ನಂತರದ ದಿನಗಳಲ್ಲಿ ದೇಗುಲಕ್ಕೆ ಬೇರೆ ವಿಗ್ರಹವನ್ನ ಇಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತೆ.
ಆಗ ತಮಿಳುನಾಡಿನ ಮಧುರೈನಲ್ಲಿರುವ ರಾಜರ ಫ್ಯಾಮಿಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ವಿಗ್ರಹವನ್ನ ನಾವೇ ಮಾಡಿಸ್ಕೊಡ್ತೀವಿ ಅಂತ ತೀರ್ಮಾನ ಮಾಡಿ ಅಯ್ಯಪ್ಪನ ವಿಗ್ರಹವನ್ನ ತಯಾರು ಮಾಡ್ತಾರೆ. ಈ ಅಯ್ಯಪ್ಪನ ವಿಗ್ರಹ ತಮಿಳುನಾಡಿನಲ್ಲಿರೋ ಸ್ವಾಮಿ ಮನೆಯಿಂದ ತರಿಸಲಾಯಿತು. ಸ್ವಾಮಿ ಮಲೈ ಸುಬ್ರಹ್ಮಣ್ಯ ದೇವರ 6 ಮುಖ್ಯ ಸ್ಥಳಗಳಲ್ಲಿ ಅಥವಾ ಪವಿತ್ರ ಸ್ಥಳಗಳಲ್ಲಿ 2 ಅಯ್ಯಪ್ಪನ ಮೂರ್ತಿಗಳನ್ನ ಇಡೋದಕ್ಕೆ ಹೇಳ್ತಾರೆ. ಒಂದು ಅಯ್ಯಪ್ಪನ ಮೂರ್ತಿಯನ್ನ ಮಧುರೈನಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿ ಅಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಮತ್ತೊಂದು ವಿಗ್ರಹವನ್ನ ತಮಿಳುನಾಡಿನ ಪ್ರತಿಯೊಂದು ಊರಿಗೆ ತಗೊಂಡು ಹೋಗಿ ಅಯ್ಯಪ್ಪನಿಗೆ ಪೂಜೆಯನ್ನ ಮಾಡಿ ಮುಖ್ಯವಾಗಿರುವಂತಹ ದೇವಸ್ಥಾನದಲ್ಲಿ ಆ ಮೂರ್ತಿಯನ್ನ ಇಟ್ಟು ಅಲ್ಲಿ ಅದಕ್ಕೆ ಅಭಿಷೇಕ, ಆರಾಧನೆ ಇತ್ಯಾದಿಯನ್ನ ಮಾಡಿ ಶಬರಿಮಲೆಗೆ ತಂದು ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಈಗ ಗರ್ಭಗುಡಿಯಲ್ಲಿರೋದು ಇದೇ ವಿಗ್ರಹ. ಇದು ಪರಶುರಾಮ ಪ್ರತಿಷ್ಠಾಪಿಸಿದ ವಿಗ್ರಹ ಅಲ್ಲ. ಇದನ್ನ 1950ರಲ್ಲಿ ಬೆಂಕಿ ಅವಘಡ ಆದ ಮೇಲೆ ತಮಿಳುನಾಡಿನಲ್ಲಿ ಮಾಡಿ ಅದನ್ನ ಮತ್ತೆ ಶಬರಿಮಲೆ ದೇಗುಲದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇನ್ನು ನಿಮಗೆಲ್ಲ ಮತ್ತೊಂದು ಗೊಂದಲ ಕೂಡ ಕಾಡತ್ತೆ. ಅದೇನಂತಂದ್ರೆ ಅಯ್ಯಪ್ಪ ಸ್ವಾಮಿಯ ಕಾಲಿಗೆ ಯಾಕೆ ಬಟ್ಟೆಯನ್ನ ಕಟ್ಟಲಾಗಿದೆ ಅಂತ. ಸಾಮಾನ್ಯವಾಗಿ ದೇಗುಲಗಳಲ್ಲಿ ದೇವರ ಮೂರ್ತಿಗಳನ್ನ ಕುಳಿತಿರುವ ಭಂಗಿ, ನಿಂತಿರುವ ಭಂಗಿ ಅಥವಾ ಮಲಗಿರುವ ಭಂಗಿಯಲ್ಲಿ ಪ್ರತಿಷ್ಠಾಪನೆಯನ್ನ ಮಾಡಲಾಗತ್ತೆ. ಆದರೆ ಬೇರೆಲ್ಲ ಮೂರ್ತಿಗಳಿಗೆ ಹೋಲಿಕೆ ಮಾಡಿದ್ರೆ ಶಬರಿಮಲೆಯಲ್ಲಿ ನೆಲೆ ನಿಂತಿರುವಂತಹ ಅಯ್ಯಪ್ಪ ಸ್ವಾಮಿಯ ಮೂರ್ತಿಯ ಭಂಗಿಯೇ ವಿಶೇಷ ಮತ್ತು ವಿಭಿನ್ನವಾಗಿದೆ. ಅಯ್ಯಪ್ಪ ಸ್ವಾಮಿಯು ಯೋಗ ಮುದ್ರೆಯಲ್ಲಿ ಕುಳಿತು ಬರುವ ಭಕ್ತಾದಿಗಳಿಗೆ ಅಭಯ ಹಸ್ತವನ್ನ ನೀಡ್ತಾ ಇದ್ದಾರೆ. ಅಯ್ಯಪ್ಪ ಸ್ವಾಮಿಯ ಭಂಗಿಯನ್ನ ಯೋಗ ಪಾದಾಸನ ಅಥವಾ ಅರ್ಥಾಸನ ಅಂತ ಕರೆಯಲಾಗುತ್ತೆ. ಈ ಭಂಗಿಯಲ್ಲಿ ತಪಸ್ವಿಗಳು ಮಾತ್ರ ಕುಳಿತುಕೊಳ್ಳುತ್ತಾರೆ. ಹೀಗೆ ಯೋಗ ಮುದ್ರೆಯಲ್ಲಿ ಕುಳಿತಿರುವ ಶ್ರೀ ಸ್ವಾಮಿ ಶರಣಂ ಅಯ್ಯಪ್ಪ ಮೊಣಕಾಲಿನ ಸುತ್ತಲೂ ಒಂದು ಬಂಧವಿದೆ. ಅದನ್ನ ಯೋಗಪಟ್ಟ ಅಂತ ಕರೆಯಲಾಗುತ್ತೆ. ಇದನ್ನ ಕಟ್ಟಿರೋದಕ್ಕೂ ಕೂಡ ಒಂದು ರೋಚಕ ಹಿನ್ನೆಲೆ ಇದೆ. ಅದೇನಂತಂದ್ರೆ ಅಯ್ಯಪ್ಪ ಸ್ವಾಮಿಯ ಹುಟ್ಟಿನ ಕಾರಣ ತಿಳಿದ ರಾಜರು ಅಯ್ಯಪ್ಪ ಸ್ವಾಮಿಯ ದೇಗುಲವನ್ನ ನಿರ್ಮಾಣ ಮಾಡ್ತಾರೆ. ಅಷ್ಟೇ ಅಲ್ಲದೆ ತನ್ನ ಮಗನಾದ ಅಯ್ಯಪ್ಪ ಸ್ವಾಮಿಗೆ ಪಟ್ಟಾಭಿಷೇಕ ಮಾಡಬೇಕು ಅನ್ನೋ ಆಸೆ ಇರತ್ತೆ. ಆದರೂ ಪಟ್ಟಾಭಿಷೇಕಕ್ಕೆ ಮಾಡಲಾಗಿದ್ದ ಆಭರಣಗಳನ್ನ ಅಯ್ಯಪ್ಪ ಸ್ವಾಮಿಗೆ ಅರ್ಪಿಸುವ ಉದ್ದೇಶದಿಂದ ರಾಜರು ಆಭರಣಗಳ ಸಹಿತ ಅಯ್ಯಪ್ಪ ಸ್ವಾಮಿ ದೇಗುಲಕ್ಕೆ ಬರ್ತಾರೆ. ಸಾಕು ತಂದೆಯಾದ ಪಂದಳದ ರಾಜ ಬಂದ ಕಾರಣ ಯೋಗ ಮುದ್ರೆಯಲ್ಲಿ ಕುಳಿತಿದ್ದ ಅಯ್ಯಪ್ಪ ಎದ್ದು ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸಮಯದಲ್ಲಿ ಅಯ್ಯಪ್ಪ ಸ್ವಾಮಿಯನ್ನ ಆ ಭಂಗಿಯಲ್ಲಿ ನೋಡಿ ಭಾವಪರವಶರಾದ ರಾಜ ಪಂದಳರಾಜ ಆತನನ್ನ ಮೇಲೆ ಎದ್ದೇಳಬೇಡ ಅಂತ ಹೇಳ್ತಾರೆ. ತಮ್ಮ ಭುಜದ ಮೇಲಿದ್ದ ಪಟ್ಟಿಯನ್ನ ಅಯ್ಯಪ್ಪ ಸ್ವಾಮಿಯ ಮೊಣಕಾಲಿಗೆ ಸುತ್ತಿ ಅಯ್ಯಪ್ಪನನ್ನ ಬಂಧಿಸ್ತಾರೆ. ನಂತರ ಇದೇ ಭಂಗಿಯಲ್ಲಿ ಕುಳಿತು ನೀವು ಭಕ್ತರಿಗೆ ದರ್ಶನ ಕೊಡಬೇಕು ಅಂತ ಕೋರ್ಕೊಳ್ತಾರೆ. ಇದಕ್ಕೆ ಒಪ್ಪಿದ ಅಯ್ಯಪ್ಪ ಸ್ವಾಮಿ ಅಂದಿನಿಂದ ಇದೇ ಭಂಗಿಯಲ್ಲಿ ಕುಳಿತಿದ್ದಾರೆ. ಇದಕ್ಕೆ ಇನ್ನೂ ಒಂದು ಹಿನ್ನೆಲೆ ಕೂಡ ಇದೆ. ಅದೇನಂದ್ರೆ ದೇವರುಗಳು ಬಲಗಾಲನ್ನ ಮಡಚಿ ಕುಳಿತಿದ್ರೆ ಅವರ ತೊಡೆಯ ಮೇಲೆ ಮಕ್ಕಳು ಕುಳಿತಿರುತ್ತಾರೆ. ಒಂದು ವೇಳೆ ದೇವರ ಎಡಗಾಲು ಮಡಚಿದ್ರೆ ಅವರ ತೊಡೆಯ ಮೇಲೆ ಪತ್ನಿ ಆವರಿಸಿಕೊಳ್ತಾಳೆ, ಆಸೀನರಾಗ್ತಾಳೆ. ಆದ್ರೆ ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿಯಾದ ಕಾರಣ ಅವರು ಅದಕ್ಕೆ ಅವಕಾಶ ಅಂದ್ರೆ ಆಸ್ಪದನೆ ಕೊಡೋದಿಲ್ಲ. ಅದಕ್ಕಾಗಿ ಯೋಗ ಮುದ್ರೆಯಲ್ಲಿ ಕುಳಿತುಕೊಂಡು ಬಿಡ್ತಾರೆ ಅಂತ ಕೂಡ ಹೇಳಲಾಗತ್ತೆ. ಅಲ್ಲದೆ ಇದು ಮಾನಸಿಕ ಮೇಲೆ ನಿಗ್ರಹವನ್ನ ಸೂಚಿಸುತ್ತೆ. ಬೇರೆಲ್ಲ ದೇವಾನುದೇವತೆಗಳು ಸಿಂಹಾಸನ ತಮ್ಮ ವಾಹನದ ಮೇಲೆ ಕುಳಿತಿದ್ರೆ ಅಯ್ಯಪ್ಪ ಸ್ವಾಮಿಯು ಪೀಠದ ಮೇಲೆ ತಮ್ಮ ಪಾದಗಳ ಮೇಲೆ ಕುಳಿತಿದ್ದಾರೆ. ಪಾಪದ ಮೇಲೆ ತಮ್ಮ ಇಡೀ ಶರೀರದ ಭಾರವನ್ನ ಬಿಟ್ಟು ಕುಳಿತಿದ್ದಾರೆ ಅನ್ನೋದಕ್ಕೆ ಬಹಳ ಕಷ್ಟದ ಕಾರ್ಯ. ಇದು ಕೇವಲ ಯೋಗಗಳಿಂದ ಮಾತ್ರ ಸಾಧ್ಯ. ಆದ್ರೆ ಅಯ್ಯಪ್ಪ ಸ್ವಾಮಿ ಅದೆಷ್ಟು ತಪಸ್ವಿ ಅಂತ ಈ ಭಂಗಿಯೇ ತೋರಿಸ್ಬಿಡತ್ತೆ. ಒಟ್ಟಾರೆಯಾಗಿ ಮಣಿಕಂಠನ ಮಹಿಮೆ ಅಪಾರ, ಮಣಿಕಂಠನ ಮಹಿಮೆ ಅಮೋಘ. ಇರುಮುಡಿಯನ್ನ ಹೊತ್ತು ಶರಣಂ ಶರಣಂ ಅಯ್ಯಪ್ಪ ಅಂತ ಜಪ ಮಾಡ್ತಾ 7 ಬೆಟ್ಟಗಳನ್ನ ಸುತ್ತಿ 18 ಮೆಟ್ಟಿಲುಗಳನ್ನ ಹತ್ತಿ ಅಯ್ಯಪ್ಪನ ಸನ್ನಿಧಾನಕ್ಕೆ ಬಂದ್ರೆ ಬದುಕೇ ಬದಲಾಗತ್ತೆ. ಸಂಕಷ್ಟಗಳು ಕಳೆದು ಹೊಸ ಬೆಳಕು, ಹೊಸ ಆಶಾ ಕಿರಣ ಮೂಡತ್ತೆ ಎನ್ನುವುದು ಕೋಟ್ಯಾನುಕೋಟಿ ಭಕ್ತರ ನಂಬಿಕೆಯಾಗಿದೆ. ಆ ಒಂದು ನಂಬಿಕೆ ಇಂದಿಗೂ ಕೂಡ ಜೀವಂತವಾಗಿದೆ. ನಿಮಗೆ ಅಯ್ಯಪ್ಪ ಸ್ವಾಮಿಯ ಇನ್ನೂ ಹಲವಾರು ಮಾಹಿತಿಗಳು ಬೇಕಿದ್ದಲ್ಲಿ ಕಮೆಂಟ್ ಮಾಡಿ. ಧನ್ಯವಾದ.